ನಮಸ್ಕಾರ ವೀಕ್ಷಕರೇ. ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ಕೂಡ ಆಸೆ ಇರುತ್ತೆ. ಅಂದರೆ ನಾವು ಸಮಾಜದಲ್ಲಿ ಗುರ್ಸ್ಕೋಬೇಕು. ಐ ಮೀನ್ ಲೈಕ್ ಒಂದು ಫೈನಾನ್ಷಿಯಲಿ ಕೂಡ ನಾವು ತುಂಬ ಚೆನ್ನಾಗಿರಬೇಕು. ನಮ್ಮದೇ ಆದಂಥ ಒಂದು ಸೈಟು, ಐ ಮೀನ್ ಮನೆ, ಬಂಗ್ಲೋ, ಕಾರು, ಇದೇ ಥರ ಹೀಗೆ ಏನು ಒಂದು ಒಳ್ಳೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಸೊ ಕೆಲವರು ಒಂದೊಂದು ಒಳ್ಳೆ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ತಾರೆ. ಕೆಲವರು ಕೆಲಸದಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಸ್ಯಾಲ್ರಿ ಸಿಗುತ್ತೆ. ಬಟ್ ಆದರೂ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡೋಕ್ಕಾಗಲ್ಲ. ಬಟ್ ನೀವು ಯಾವುದೇ ಒಂದು ಬಿಸ್ನೆಸ್ ತೊಗೊಳ್ಳಿ, ಯಾವುದೇ ವರ್ಕ್ ತೊಗೊಳ್ಳಿ, ನಿಮ್ಮ ಲೈಫ್ ಲಾಂಗ್ ಏನು ನೀವು ಅರ್ನ್ ಮಾಡ್ತೀರಿ ಅಥವಾ ಏನು ಪರ್ಸೆಂಟೇಜ್ ಇದು ಮಾಡ್ತೀರಲ್ಲ, ಅದೆಲ್ಲದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ನಿಮ್ಗೆ ಸಿಗೋದಂದರೆ ಏಕೈಕ ಮಾರ್ಕೆಟ್ ಅಂದರೆ ಅದು ಸ್ಟಾಕ್ ಮಾರ್ಕೆಟು. ನೀವು ಬೇರೆ ನಿಮ್ಮ ಸೇವಿಂಗ್ಸನ್ನು ಎಲ್ಲೋ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಎಫ್ ಡಿ ಮಾಡ್ತೀರಾ, ಅಥವಾ ರಿಯಲ್ ಎಸ್ಟೇಟಿಗೆ ಕೂಡ ಹಾಕ್ತೀರಾ. ಬಟ್ ಎಲ್ಲದಕ್ಕಿಂತ ನಿಮಗೆ ಜಾಸ್ತಿ ಪರ್ಸೆಂಟೇಜಲ್ಲಿ ರಿಟರ್ನ್ಸ್ ಸಿಗೋದಂದರೆ ದೊಡ್ಡ ಏನೋ ಸ್ವಲ್ಪ ಸ್ವಲ್ಪ ಸಣ್ಣ ಅಮೌಂಟ್ಗಳನ್ನ ಹಾಕಿ ದೊಡ್ಡ ಹಣವನ್ನು ಮಾಡೋಕ್ಕೆ ಸಾಧ್ಯ ಇರೋದಂದರೆ ಅದು ಕೇವಲ ಸ್ಟಾಕ್ ಮಾರ್ಕೆಟ್. ಹಂಗಂತ ಹೇಳಿ ಸ್ಟಾಕ್ ಮಾರ್ಕೆಟಲ್ಲಿ ಸುಮ್ಮನೆ ನೀವು ಹಣ ತಗೊಂಡು ಎಲ್ಲಿ ಬೇಕೋ ಹಾಕಿದ ತಕ್ಷಣ ನಿಮಗೆ ಆ ಥರ ದೊಡ್ಡ ಅಮೌಂಟ್ ಖಂಡಿತವಾಗಿಯೂ ಇಲ್ಲ. ಅದರಲ್ಲಿ ತುಂಬ ಒಳ್ಳೆಯ ನಾಲೆಡ್ಜ್ ಬೇಕಾಗುತ್ತೆ. ಅದರಲ್ಲಿ ಕೆಲವೊಂದು ಟ್ರಿಕ್ಸ್ ಇರುತ್ತೆ. ಐ ಮೀನ್ ಟ್ರಿಕ್ಸ್ ಅಂತಂದರೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಟೈಮಲ್ಲಿ ಎಂಟ್ರಿ ಆಗಬೇಕು, ಅದರಲ್ಲೂ ಕೂಡ ತುಂಬ ದಾರಿ ಇದ್ದಾವೆ. ಐ ಮೀನ್ ಅದಕ್ಕೆ ಆದಂಥ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಪ್ರಕಾರ ನೀವು ಕರೆಕ್ಟಾಗಿ, ಅಂದರೆ ಯಾರು ಸಕ್ಸಸ್ ಆಗಿದ್ದಾರೋ ಅವ್ರ ಹತ್ರ ಕಲಿತ್ರೆ ಮಾತ್ರ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಈಗ ನೀವು ಇಂಗ್ಲೀಷ್ ಕಲಿಬೇಕಂತಿದ್ದೀರಾ, ಇಂಗ್ಲೀಷ್ ಅವ್ನು ಹೇಳ್ಕೊಡೋದೇ ಅರ್ಧಂಬರ್ಧ ಹೇಳ್ಕೊಡೋನಾದರೆ ನೀವು ಕಲಿತ್ರೂ ಅವನ ಹತ್ರ ಅರ್ಧಂಬರ್ಧ ಕಲಿತೀರಿ ಹೊರತಾಗಿ ತುಂಬ ನೀಟಾಗಿ ಕಲಿಯೋಕ್ಕಾಗಲ್ಲ. ಹಾಗಾಗಿ ನೀವು ಆಯ್ಕೆ ಮಾಡ್ಕೊಳ್ಳೋಂಥ ಏನು ಗುರು ಇರ್ತಾರಲ್ಲ, ಯಾಕಂದರೆ ಯಾವುದೇ ಒಂದು ನೀವು ಫೀಲ್ಡಲ್ಲಿ ಹೋದ್ರೂ ನಮಗೆ ಒಂದು ಗುರಿ ಇದ್ದರೆ ಹಿಂದೆ ಒಬ್ಬ ಒಳ್ಳೆ ಗುರು ಇರಬೇಕಾಗತ್ತೆ. ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ, ನೀವು ಒಬ್ಬ ಒಳ್ಳೆ ಗುರುನ ನೀವು ಆಯ್ಕೆ ಮಾಡಿಕೊಂಡ್ರೆ ಅವರು ಕೊಟ್ಟಂಥ ದಾರಿಲಿ ಹೋಗಿ, ಒಬ್ಬರು ಒಳ್ಳೆ ಸೆಬಿ ರಿಜಿಸ್ಟರ್ಡ್ ಅನಾಲಿಸ್ಟ್, ಈಗ ನಮ್ಮ ಗ್ರೂಪಲ್ಲಿ ಇದ್ದೀವಿ, ಸೊ ನಮಗೆ ಒಂದು ಸೆಬಿ ರಿಜಿಸ್ಟರ್ಡ್ ಅನಾಲಿಸ್ಟ್ ಕಡೆಯಿಂದ ನಾವೆಲ್ಲ ಏನು ಆ ಥರ ಗೈಡೆನ್ಸನ್ನು ತಗೋತೀವಿ. ಆ ಥರ ನೀವು ಕೂಡ ಒಂದು ಒಳ್ಳೆಯ ಟೀಮನ್ನು ಅಥವಾ ಸೆಬಿ ರಿಜಿಸ್ಟರ್ಡು ಫೈನಾನ್ಷಿಯಲ್ ಅಡ್ವೈಸರ್ಸನ್ನು ಮಾಡಿಕೊಂಡ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಅತ್ಯಧಿಕ ಹಣವನ್ನು ಗಳಿಸ್ಬೋದು. ನೋಡಿರಿ, ಇವಾಗ ಹೇಳಿದ್ನಲ್ಲ, 15 ದಿವಸದಲ್ಲಿ ಡಬಲ್ ಕೂಡ ಆಯಿತು. ಸೊ ಅದು ಹೆಂಗೆ ಡಬಲ್ ಆಗಿದ್ದು, ಯಾವ ಥರ, ಈ ಥರ ಆಪರ್ಚುನಿಟಿಗಳು ಹೇಗೆ ಸಿಗ್ತಿರುತ್ತೆ, ಆ ಕಂಪ್ನಿ ಹೇಗಿದೆ, ಎಲ್ಲ ಪ್ರತಿಯೊಂದನ್ನು ಡೀಟೇಲ್ಸನ್ನು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಕಂಪ್ನಿಯಿಂದ ಒಂದು ವಾರದಲ್ಲಿ ಡಬಲ್ ಆಗಿದ್ದು ಹೇಗೆ, ಅದನ್ನು ನೋಡೋಕ್ಕಿಂತ ಮುಂಚೆ ಫಸ್ಟ್ ಈ ಕಂಪ್ನಿಯ ಡೀಟೇಲ್ಸ್ ಸ್ವಲ್ಪ ನೋಡೋಣ. ಇದು ಮಿನಿ ರತ್ನ ಅಂತಂದರೆ ಇಟ್ಸ್ ಎ ಗೌರ್ಮೆಂಟ್ ಎಂಟರ್ಪ್ರೈಸಸ್ ಇನ್ ದ ಬಿಸ್ನೆಸ್ ಆಫ್ ಪ್ರಾಂಪ್ಟಿಂಗ್, ಡೆವಲಪಿಂಗ್ ಆ್ಯಂಡ್ ಎಕ್ಸ್ಟೆಂಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಪ್ರಾಡಕ್ಟ್ಸ್ ಆ್ಯಂಡ್ ಎನರ್ಜಿ ಎಫಿಷಿಯನ್ಸಿ ಆ್ಯಂಡ್ ಕನ್ಸರ್ವೇಷನ್ ಪ್ರಾಜೆಕ್ಟ್ಸ್. ಸೊ ಅಂದರೆ ಇದು ಏನು ಬಿಸ್ನೆಸ್ ನೇಚರ್ ಅಂತ ಗೊತ್ತಾಯ್ತು ನಿಮಗೆ. ರಿನ್ಯೂವಬಲ್ ಎನರ್ಜಿ ಬಿಸ್ನೆಸ್ ಈ ಕಂಪ್ನಿದು. ಇದು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇಟ್ಸ್ ಅ ಮಿನಿ ರತ್ನ, ಅಂದರೆ ಗೌರ್ಮೆಂಟ್ ಎಂಟರ್ಪ್ರೈಸಸ್ಸಲ್ಲಿ ಬರ್ತಕ್ಕಂಥ ನವರತ್ನ, ಮಿನಿ ರತ್ನ ಕ್ಯಾಟಗರಿಲಿ ಇದು ಒಂದು ಮಿನಿ ರತ್ನ ಕ್ಯಾಟಗರಿಗೆ ಸೇರಿದಂಥ ಕಂಪ್ನಿ ಕೂಡ ಇದು. ಸೊ ಇದು ರಿನ್ಯೂವಬಲ್ ಎನರ್ಜಿ, ನಿಮಗೆ ಗೊತ್ತಿದೆ. ಈಗ ಆಲ್ರೆಡಿ ಈ ಒಂದು ಸೆಕ್ಟರ್ ಬೂಮ್ ಇದೆ. ಸೊ ಇನ್ನು ಬರ್ತಕ್ಕಂಥ ಒಂದು 2-3 ವರ್ಷದಲ್ಲಿ ಕೂಡ ಇದು ಒಂದು ಒಳ್ಳೆಯ ಬೂಮಿಂಗ್ ಸೆಕ್ಟರ್. ಸೊ ಹಾಗಾಗಿ ಇದು ಒಂದು ಏನು ಒಳ್ಳೆಯ ಸೆಕ್ಟರ್ ಇದೆ. ಇದು ನೇಚರ್ ಆಫ್ ಬಿಸ್ನೆಸ್ ಚೆನ್ನಾಗಿದೆ. ಸೊ ಇದ್ರ ಮಾರ್ಕೆಟ್ ಕ್ಯಾಪ್ ನೋಡ್ತಾ ಹೋಯ್ತು ಅಂದರೆ 16,900, ಅಂದರೆ 17,000 ಮಾರ್ಕೆಟ್ ಕ್ಯಾಪ್ ಇದೆ. ಕರೆಂಟ್ ಪ್ರೈಸ್ ಈಗ 63-64 69 ರೂಪೀಸ್ ಹೈ ಕೂಡ ಮಾಡಿತ್ತು ಇದು ರೀಸೆಂಟಾಗಿ. ಸ್ಟಾಕ್ ಪಿ 19.7 ಇದೆ. ಸೊ ಇದ್ರದ್ದು ಬುಕ್ ವ್ಯಾಲ್ಯೂ ಇಲ್ಲ, ಯಾಕಂದರೆ ಇದು ರೀಸೆಂಟ್ಲಿ ಸ್ಟೇಟ್ ಡಿವಿಡೆಂಡ್ ಡೀಲ್ ಕೊಟ್ಟಿಲ್ಲ. ROC ನೋಡ್ತಾ ಹೋಯ್ತು ಅಂದರೆ 8.17% ಇದೆ. ROE 15.4% ಇದೆ. ಫೇಸ್ ವ್ಯಾಲ್ಯೂ 10 ರೂಪೀಸ್ ಫೇಸ್ ವ್ಯಾಲ್ಯೂನ ಇದು ಸ್ಟಾಕು. ಸೊ ಇದ್ರದ್ದು ಸ್ವಲ್ಪ ಫೈನಾನ್ಷಿಯಲ್ಸ್ ನೋಡ್ತಾ ಹೋತಂದರೆ, ಸೊ 2019ರಲ್ಲಿ 2,000 ಕೋಟಿ ಇತ್ತು, 20ರಲ್ಲಿ 2,300 ಕೋಟಿ, 21ರಲ್ಲಿ 2,600 ಕೋಟಿ, ಲಾಸ್ಟ್ ಇಯರಲ್ಲಿ 3,400, ಅಂದರೆ 3,500 ಕೋಟಿ ಇದು ಬಿಸ್ನೆಸ್ ಮಾಡಿದೆ. ಸೊ ಅಂದರೆ ನೀವು ಪ್ರತಿ ಇಯರ್ ಟು ಇಯರ್ ನೋಡ್ತಾ ಹೋಯ್ತು ಅಂದರೆ ರೆವೆನ್ಯೂ ಅಲ್ಲಿ ಇನ್ಕ್ರೀಸ್ ಇದೆ. ಸೊ ಇನ್ಕ್ರೀಸ್ ಇನ್ ದ ರೆವೆನ್ಯೂ ಫ್ರಮ್ ಇಯರ್ ಟು ಇಯರ್. ಸೊ ಇಫ್ ಯು ಲುಕ್ ಅಟ್ ದ ನೆಟ್ ಪ್ರಾಫಿಟ್ ಆಫ್ ದಿಸ್ ಕಂಪನಿ, ಸೊ 2019 250 crores ಇತ್ತು, ಆಮೇಲೆ 215, ಆಮೇಲೆ 346, 634, ಲಾಸ್ಟ್ ಇಯರ್ 865. ಸೊ ನೀವು ರೆವಿನ್ಯೂ ಮತ್ತು ಪ್ರಾಫಿಟು ಎರಡರಲ್ಲೂ ಕೂಡ ಕನ್ಸಿಸ್ಟೆಂಟ್ ಗ್ರೋತ್ ಇದೆ ಇಯರ್ ಟು ಇಯರು. ಒಳ್ಳೆಯ OPM ಕೂಡ ಇದೆ. ಸೊ ಡಿವಿಡೆಂಡ್ ಇದು ಪೇಔಟ್ ಮಾಡೇ ಇಲ್ಲ. ಸೊ ಇದನ್ನು ನೀವು ರ್ಯಾಡರಲ್ಲಿ ಇಟ್ಕೊಳ್ಳಿ. ಇದನ್ನು ಇನ್ನೂ ಸ್ವಲ್ಪ ಇದ್ರದ್ದು ನೀವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾಯ್ತು ಅಂದರೆ, ಸೊ ಇದು ರೀಸೆಂಟ್ಲಿ ಸ್ಟೇಟ್ ಆಗಿರೋದ್ರಿಂದ ಇದರಲ್ಲಿ ಈ ವೆಬ್ಸೈಟಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇಲ್ಲ, ಬೇರೆ ವೆಬ್ಸೈಟಲ್ಲಿ ಸಿಗುತ್ತೆ. ನೀವು ಇದನ್ನು ಡೀಟೇಲಾಗಿ ಸ್ಟಡಿ ಮಾಡಿದಾಗ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಇದು ಹೇಗೆ ಡಬಲ್ ಆಯಿತು ಅಂತಂದರೆ 15 ದಿವಸ ಒಂದು ವಾರದಲ್ಲಿ. ಇದರದ್ದು ರೀಸೆಂಟಾಗಿ IPO ಇನಿಷಿಯಲ್ ಪಬ್ಲಿಕ್ ಆಫರು ಬಂದಿತ್ತು. ಸೊ ಇಟ್ ವಾಸ್ ಅಟ್ 32 ರೂಪೀಸ್, 32 ರೂಪಾಯಿಗೆ ಇದು IPOವನ್ನು ರಿಲೀಸ್ ಮಾಡಿದರು. ಸೊ ಅದು ಲೀಸ್ಟ್ ಆಗಿದ್ದೇನೆ ಅದು 65 ರೂಪೀಸು, 68 ತನಕ ನಿಮಗೆ ಹೋಗಿತ್ತು, ಹೈ ಮಾಡಿತ್ತು. ಅಂದರೆ ಈಗ 64 ರೂಪೀಸಲ್ಲಿ ಅಂತಂದರೆ ಡಬಲ್ಲು. ಸೊ IPO ಲಾಂಚ್ ಆಗಿ ಲೀಸ್ಟ್ ಆಗೋದ್ರಲ್ಲಿ ಒಂದು ವಾರ ಆಯಿತು. ಒಂದೇ ವಾರದಲ್ಲಿ ಯಾರ್ಯಾರಿಗೆ IPO ಅಲರ್ಟ್ ಆಗಿತ್ತು ಅವರಿಗೆ
ಒಂದೇ ವಾರದಲ್ಲಿ ಇದು ಶೇರ್ಸು ಡಬಲ್ ಆಯಿತು. ಸೊ ಅಂದರೆ ನೀವು ಹಾಕಿದಂಥ 15,000 ರೂಪಾಯಿ ಹಾಕಿದರೆ 30,000 ರೂಪಾಯಿ ಒಂದೇ ವಾರದಲ್ಲಿ. ಸೊ ಈ ಥರ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಅವಕಾಶಗಳು ಬರ್ತಿರುತ್ತೆ. ಬಟ್ ರೆಗ್ಯುಲರ್ ಫಾಲೋ ಅಪ್ ಇರಬೇಕು, ಮಾರ್ಕೆಟ್ ರೆಗ್ಯುಲರ್ ಫಾಲೋ ಅಪ್ ಇರಬೇಕು. ಮತ್ತು ಬಂದಂಥ IPOಗಳೆಲ್ಲ ಈ ಥರ ನಿಮಗೆ 100%, 150% ಇನಿಷಿಯಲ್ ಏನು ರಿಟರ್ನ್ಸನ್ನು, ಓಪ್ನಿಂಗನ್ನು ಕೊಡೋಲ್ಲ. ಸೊ ಇವು ಯಾವ ಕೊಡ್ತವೆ ಅದಕ್ಕೆ ಪ್ರಿಯರಾದಂಥ ಸ್ಟಡಿ ಬೇಕು. ಅದಕ್ಕೋಸ್ಕರ ಹೇಳಿದ್ದು ನಾನು, ನೀವು ಒಳ್ಳೆಯ ಗುರು ಇರಬೇಕಂತೇಳಿ. ಹಾಗಾಗಿ ನೀವು ಒಂದು ಒಳ್ಳೆಯ ಏನು ರಿಸರ್ಚ್ ಅನಾಲಿಸ್ಟ್, ಸೈಬರ್ ರಿಸರ್ಚ್ ಅನಾಲಿಸ್ಟನ್ನು ನೀವು ಏನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಅಥವಾ ಅವ್ರ ಜೊತೆ ವರ್ಕ್ ಮಾಡ್ತಾಯಿರಿ. ನಿಮ್ಮ ಒಳ್ಳೆಯ ಸ್ಟಾಕ್ ಮಾರ್ಕೆಟಲ್ಲಿ ಈಗ ಆಲ್ರೆಡಿ ಸಕ್ಸಸ್ ಇರ್ತಕ್ಕಂಥವ್ರನ್ನ ನಿಮ್ಮ ಒಂದು ಗುರು ಅಂದ್ಕೊಂಡು, ಲೈಕ್ ಅವ್ರ ಹತ್ರ ನೀವು ಅಸೋಸಿಯೇಟ್ ಆಗಿ ಅವ್ರ ಜೊತೆ ವರ್ಕ್ ಮಾಡ್ತಾಯಿರಿ. ನಿಮ್ಮ ಪೋರ್ಟ್ಫೋಲಿಯೋವನ್ನು ಅವ್ರ ಜೊತೆ ಮ್ಯಾನೇಜ್ ಮಾಡ್ಕೊತಾ ಹೋಗಿ. ಆವಾಗ ನೀವು ಖಂಡಿತವಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದಷ್ಟು ಕಡಿಮೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ದೊಡ್ಡ ಲಾಭವನ್ನು, ತುಂಬ ದೊಡ್ಡ ಹಣವನ್ನು, ಒಂದು ಒಳ್ಳೆಯ ವೆಲ್ತನ್ನು ಕಡಿಮೆ ಸಮಯದಲ್ಲಿ ಅಚೀವ್ ಮಾಡ್ಬೋದು. ಸೊ ಈ ಕಂಪ್ನಿಯ ಹೆಸರು ಬಂದ್ಬಿಟ್ಟು ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ, IREDA ಅಂತ ಈ ಕಂಪ್ನಿಯ ನೇಮು. ಸೊ ಇದು ಒಂದು ಗೌರ್ಮೆಂಟ್ನ ನೀರತ್ನ ಕಂಪ್ನಿ. ಸೊ ಈ ಸ್ಟಾಕನ್ನು ನೀವು ರಾಡರ್ ಇಟ್ಕೊಳ್ಳಿ. ಈ ಕಂಪ್ನಿಯ ಬಗ್ಗೆ ತುಂಬ ಸ್ಟಡಿ ಮಾಡಿ. ಸೊ ಈಗ IPO ರಿಲೀಸ್ ಆಗಿದೆ. ಮುಂದೆ ಇದು ಹೇಗೆ ಮಾಡ್ಬೋದು ಏನು ಅಂತೇಳಿ ನೀವು ರಿಸರ್ಚ್ ಮಾಡಿ ಇದ್ರ ಬಗ್ಗೆ ಒಂದು ಡಿಸಿಷನ್ಸ್ ತೊಗೊಳ್ಳಿ. ಸೊ ಆಲ್ ದ ಬೆಸ್ಟ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಗುಡ್ ಬೈ, ಟೇಕ್ ಕೇರ್.